ಹಾಯ್ ಗಾಯ್ಸ್, ಹಾಯ್ ಎವ್ರಿವನ್. ಇವತ್ತು ಯಾವುದೇ ಲಂಚ್ ಬಾಕ್ಸ್ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇಲ್ಲ. ಇವತ್ತು ನಾನು ಡೈರೆಕ್ಟ್ ಬ್ರೇಕ್ಫಾಸ್ಟ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಆ್ಯಂಡ್ ಇವತ್ತು ನಿಶಾಂತ್ ಸ್ಕೂಲ್ಗೆ ಹೋಗಿಲ್ಲ. ಸ್ಯಾಟರ್ಡೇ ಆ್ಯಕ್ಚುಲಿ ಈ ವರ್ಷದಿಂದ ಅವನಿಗೆ ಸ್ಯಾಟರ್ಡೇ ಸ್ಕೂಲ್ ಇದೆ. ಇಷ್ಟು ಫಿಫ್ತ್ ಸ್ಟ್ಯಾಂಡರ್ಡ್ವರೆಗೂ ಅವನಿಗೆ ಸ್ಯಾಟರ್ಡೇ ಹಾಲಿಡೇ ಇರ್ತಾಯಿತ್ತು. ಈ ವರ್ಷದಿಂದನೇ ಅವನಿಗೆ ಸ್ಯಾಟರ್ಡೇ ಸ್ಕೂಲ್ ಕಂಟಿನ್ಯೂಸ್ ಆಗಿರುತ್ತೆ. ಬಟ್ ಇವತ್ತು ನಾನು ಸ್ಕೂಲ್ಗೆ ಕಳಿಸಿಲ್ಲ, ಯಾಕಂದರೆ ಹಸ್ಬೆಂಡ್ ಬಂದು ಧರ್ಮಸ್ಥಳ ಹೋಗಿದ್ದಾರೆ. ಅವನ್ನ ಯಾವಾಗಲೂ ಡ್ರಾಪ್ ಮಾಡೋದು ಹಸ್ಬೆಂಡೇ ಅಲ್ವಾ. ಸೊ ಹಾಗಾಗಿ ಡ್ರಾಪ್ ಮಾಡೋಕ್ಕೆ ಯಾರೂ ಇರಲಿಲ್ಲ. ಹಾಗಾಗಿ ಅವನಿವತ್ತು ಮನೇಲೇ ಇದ್ದಾನೆ. ಹಾಗಾಗಿ ಸ್ವಲ್ಪ ಸಿಂಪಲಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಸ್ಯಾಂಡ್ವಿಚ್ನ ಮಾಡ್ತಾಯಿದ್ದೀನಿ. ನಾನು ತುಂಬ ವೆರೈಟಿ ಸ್ಯಾಂಡ್ವಿಚ್ಗಳನ್ನ ಮಾಡ್ತಾಯಿರ್ತೀನಿ. ಸೊ ಮುಂದೆ ವೀಡಿಯೋಸ್ನಲ್ಲಿ ಶೇರ್ ಮಾಡ್ತೀನಿ. ಇದು ಬಂದು ಜಸ್ಟ್ ವೆಜಿಟೇಬಲ್ ಸ್ಯಾಂಡ್ವಿಚ್. ಇದಕ್ಕೆ ನಾನು ಬೌಲ್ಗೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂಥ ಟೊಮೆಟೊ ಮತ್ತು ಸಣ್ಣದಾಗಿ ಹೆಚ್ಚಿರುವಂಥ ಕ್ಯಾಪ್ಸಿಕಮ್ ಮೂರನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕ್ಯಾರೆಟ್ ತುರಿ ಹಾಕ್ಕೊಂಡಿದ್ದೀನಿ. ಆನಂತರ ನಾನು ಅದಕ್ಕೆ ಸ್ಯಾಂಡ್ವಿಚ್ ಸ್ಪ್ರೆಡ್ ಅಂತ ಸಿಗುತ್ತೆ, ನಿಮಗೆ ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ನಾನು ಇದಕ್ಕೆ ಮೈನೀಸು, ಕೆಚಪ್ಪು ಇದೆಲ್ಲ ಏನು ಸಪ್ರೇಟಾಗಿ ಹಾಕಲ್ಲ. ಅದು ಒಂದು ಸ್ಯಾಂಡ್ವಿಚ್ ಸ್ಪ್ರೆಡ್ ಹಾಕಿದ್ರೆ ಸಾಕು, ಯಾಕಂದರೆ ಅದರಲ್ಲಿ ಪ್ರತಿಯೊಂದು ಆ್ಯಡ್ ಆಗಿರುತ್ತೆ. ಆ್ಯಂಡ್ ಅದು ವೆಜಿಟೇಬಲ್ಸ್ ಸ್ಪ್ರೆಡ್ ಆಗಿರೋದ್ರಿಂದ ಅದರಲ್ಲಿ ಕ್ಯಾರೆಟು ಎಲ್ಲ ವೆಜಿಟೇಬಲ್ಸು ಇರುತ್ತೆ. ಸೊ ಹಾಗಾಗಿ ನಾನು ಅದೊಂದೇ ಒಂದು ಸಾಸ್ನ ಹಾಕ್ತೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಆ್ಯಂಡ್ ಇದ್ರ ಜೊತೆಗೆ ನೀವು ಮೊಟ್ಟೆ ಆಮ್ಲೆಟ್ ಮಾಡಿಕೊಂಡು ಕೂಡ ಇದ್ರ ಮಧ್ಯದಲ್ಲಿ ಹಾಕ್ಕೊಂಡು ತಿನ್ಬೋದು. ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಆಮ್ಲೆಟ್ ಅಂದರೆ ಜಸ್ಟ್ ಮೊಟ್ಟೆ ಮತ್ತು ಸಾಲ್ಟ್ ಪೆಪ್ಪರ್ ಹಾಕಿ ಪ್ಲೇನಾಗಿ ಆಮ್ಲೆಟ್ ಮಾಡಿಕೊಂಡು ಅದ್ರ ಜೊತೆ ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಅದನ್ನು ಕೂಡ ಟ್ರೈ ಮಾಡಿ. ಇಷ್ಟೇ ಇವತ್ತಿನ ಸಿಂಪಲ್ ಬ್ರೇಕ್ಫಾಸ್ಟ್. ಇಷ್ಟನ್ನು ಹಾಕಿ ಬಟರ್ ಹಾಕ್ಬಿಟ್ಟು ಸ್ಯಾಂಡ್ವಿಚ್ ಮೇಕರ್ ಇದ್ದರೆ ಅದರಲ್ಲಿ ನೀವು ಈ ರೀತಿ ಟೋಸ್ಟ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂಥ ಸ್ಯಾಂಡ್ವಿಚ್ ರೆಡಿ ಆಗಿಬಿಡುತ್ತೆ. ಇವತ್ತು ಬಂದು ಸ್ವಲ್ಪ ಸ್ಯಾಟರ್ಡೇ ಆಗಿರೋದ್ರಿಂದ ಮನೆ ಡೀಪ್ ಕ್ಲೀನ್ ಇರುತ್ತೆ. ನಾನು ಪ್ರತಿ ವಾರ ಸ್ಯಾಟರ್ಡೇ ಡೀಪ್ ಕ್ಲೀನ್ ಮಾಡ್ಕೋತೀನಿ. ಸೊ ಹಂಗಾಗಿ ಏನಾದರೂ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಲಂಚ್ ಏನಾದರೂ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಸ್ಯಾಂಡ್ವಿಚಲ್ಲೇ ಮುಗಿಸ್ಬಿಟ್ಟೆ. ಸೊ ಇದಾಗಿತ್ತು ನನ್ನ ಸ್ಯಾಟರ್ಡೇಯ ಬ್ರೇಕ್ಫಾಸ್ಟ್ ರೆಸಿಪಿ. ಅದ್ರ ಜೊತೆಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿದ್ದೆ. ಸೊ ಇಷ್ಟೇ ಇವತ್ತಿನ ಸಿಂಪಲ್ ಬ್ರೇಕ್ಫಾಸ್ಟ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ಹೊಸ ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಇವಾಗಲೇ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್.